ನಿಮಗೆ ಬ್ಲೇಡ್ ಎಲ್ಲಿ ಕಟ್ ಆಗೈತೆ ಅಂತ ತೋರಿಸ್ತೀನಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಸ್ನೇಹಿತರೆ, ನನ್ನ ಸುಮಾರು ಜನ ಕೇಳಿದ್ರಿ ಏನಂದ್ರೆ ಬ್ಲೇಡ್ ಕಟ್ಟಿಸ್ಬೇಕು, ಎಷ್ಟಾಗುತ್ತೆ ಏನು ಎತ್ತ ಅಂತ. ನಾನು ನನ್ನ ಗಾಡಿಗೆ ಬ್ಲೇಡ್ ಹಾಕ್ಸಿದ್ದೆ. ಯಾವಾಗ ಅಂದ್ರೆ ಗಾಡಿ ತಗೊಂಡು ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಹಿಂದೆಗಡೆ ಟೈರ್ಗೆ ಏನಿದೆ ಅದಕ್ಕೆ ಒಂದ್ ಸೈಡ್ಗೆ ಎರಡೆರಡು ಬ್ಲೇಡ್ ಕೊಡಿಸಿ ಟೋಟಲ್ 4 ಬ್ಲೇಡ್ ಕೊಡಿಸಿದ್ದೆ. ಯಾಕೆಂದ್ರೆ ಗಾಡಿ ಶೋರೂಮ್ ಇಂದ ಏನ್ ಬಂದಿತ್ತೋ ಅದು ಗಾಡಿ ಏನಾದ್ರು ಲೋಡ್ ಹಾಕಿದ್ರೆ ಫುಲ್ ಕುತ್ಕೊಂತ ಇತ್ತು. ಲೋಡ್ ಗಾಡಿನಲ್ಲಿ ಓಡ್ಸಕ್ ಆಗ್ತಾ ಇರಲಿಲ್ಲ, ಗಾಡಿ ಫುಲ್ ಕುತ್ಕೊಳೋದಲ್ಲ, ಮತ್ತೆ ಪಿಕಪ್ ಎತ್ಕೋತಾ ಇರಲಿಲ್ಲ. ಅದಕ್ಕೆ ಎಕ್ಸ್ಟ್ರಾ ಬ್ಲೇಡ್ ಕೊಟ್ಟು ನಾನು ಟೋಟಲ್ 4 ಬ್ಲೇಡ್ ಹಾಕ್ಸಿದೆ. ಬ್ಲೇಡ್ ಹಾಕ್ಸಿ 1 ವರ್ಷದ ಮೇಲೆ ಆಗಿತ್ತು. ಆಮೇಲೆ ಅದಾದ್ಮೇಲೆ ನಂದು ರೈಟ್ ಸೈಡಲ್ಲಿ ಒಂದು ಬ್ಲೇಡ್ ಕಟ್ ಆಗಿತ್ತು. ಅದು ನಾನೇ ಸ್ವಲ್ಪ ರ್ಯಾಶಾಗಿ ಹೊಡೆದು ಕಟ್ ಮಾಡಿದ್ದೆ. ಏನಂದರೆ ಲೋಡ್ ಸ್ವಲ್ಪ ಜಾಸ್ತಿ ಇತ್ತು, ಅರ್ಜೆಂಟಲ್ಲಿ ಹೋಗ್ಬೇಕಲ್ಲ ಅಂದ್ಬಿಟ್ಟು ಗುಂಡಿಗಳಲ್ಲೆಲ್ಲ ಎಗರಿಸ್ಕೊಂಡು ಹೋಗಿ ಕಟ್ ಮಾಡ್ಕೊಂಡು ಹೋಗಿದ್ದೆ. ಅದನ್ನು ನಾನು ಬ್ಲೇಡ್ ಹಾಕ್ಸಿದ್ದೆ. ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು 2 ಕಡೆನೂ ಬ್ಲೇಡ್ ಹಾಕ್ಸಿರೋದನ್ನು ವೀಡಿಯೋ ಮಾಡಿ ಹಾಕಿದ್ದೆ ನಾನು. ಅದನ್ನು ನೋಡಿ ಸುಮಾರು ಜನ ಕೇಳ್ತಾ ಇದ್ರಿ ಎಷ್ಟಾಯಿತು ಹಾಕ್ಸೋಕ್ಕೆ ಏನು ಎತ್ತ ಅಂತ. ಅದು ವೀಡಿಯೋನು ಇವಾಗೆಲ್ಲ ಡಿಲೀಟ್ ಆಗಿಬಿಟ್ಟೈತೆ. ಸುಮಾರು ವೀಡಿಯೋಸ್ಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದ್ದಾವೆಲ್ಲ ಆಲ್ಮೋಸ್ಟ್ ಡಿಲೀಟ್ ಆಗವೆ. ನನಗೂ ಮರ್ತೋಗೈತೆ ಅವಾಗ ಎಷ್ಟು ಕೊಟ್ಟಿದೆ ಏನು ಎತ್ತ ಅಂತ. ಇವಾಗ ಏನಂದರೆ ನಂದು ರೈಟ್ ಸೈಡ್ ಬ್ಲೇಡ್ ಮುರಿದೋಗಿದ್ದು, ಅಂದರೆ ನಾನೇ ಲೋಡೆಲ್ಲ ಜಾಸ್ತಿ ಹಾಕೊಂಡು ಹೋಗಿ ನಾನೇ ಮುರಿದಾಕಿದ್ದೆ ಅಂತ ಹೇಳಿದ್ನಲ್ಲ. ಇವಾಗ ಲೆಫ್ಟ್ ಸೈಡಿಂದ ಮುರಿದೋಗೈತೆ. ಇವಾಗ ನಮ್ಮದು ಫ್ರಂಟಲ್ಲಿ 3 ಬ್ಲೇಡ್ ಬರುತ್ತೆ. 3 ಬ್ಲೇಡಲ್ಲಿ ಮಧ್ಯದ ಬ್ಲೇಡ್ ಮುರಿದೋಗೈತೆ. ಇನ್ನೆರಡು ಮಧ್ಯದ ಅಂದರೆ ನೆನ್ನೆ ಮುರಿದೋಗಿದ್ದು. ನೆನ್ನೆ ಮುರಿದೋಗಿ ನೆನ್ನೆ ಅಲ್ಲಿಂದ ಒಂದು ಲೋಡ್ ಹಾಕೊಂಡ್ಬಂದೆ. 2 ಬ್ಲೇಡಲ್ಲೇ ಲೋಡ್ ಹಾಕೊಂಡು ಬಂದೆ. ಮತ್ತು ಇವತ್ತು ಸಹ ಹೊಸಕೋಟೆಗೆ ಹೋಗಿದೆ 2 ಬ್ಲೇಡಲ್ಲಿ. ಯಾಕೆಂದರೆ ಲೋಡ್ ಆಗೋಗಿತ್ತು ನೆನ್ನೆ ಸಾಯಂಕಾಲ, ಹೋಗಲೇಬೇಕಾದಂಥ ಪರಿಸ್ಥಿತಿ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ಬಂದೆ. ಹೊಸಕೋಟೆಗೆ ಹೋಗಿ ಬಂದೆ. ಬ್ಲೇಡ್ ಹಾಕಿಸ್ಬೇಕು ಅಂತಲೇ ಇವತ್ತು ಅಲ್ಲಿಂದ ಯಾವುದೂ ಡ್ಯೂಟಿ ಮಾಡಲಿಲ್ಲ, ಖಾಲಿನೇ ಬಂದೆ. 3 ಬ್ಲೇಡ್ ಹಿಂಗಿರುತ್ತೆ. ಮಧ್ಯದ್ದು ಕಟ್ಟಾಗೋಗೈತೆ. ಮಧ್ಯದ ಕಟ್ಟಾದಾಗ ಏನಾಗುತ್ತೆ, ಗ್ಯಾಪ್ ಜಾಸ್ತಿ ಇರುತ್ತೆ. ಎಲ್ಲ ಪ್ರೆಷರು ಮೇಲ್ಗಡೆ ಬ್ಲೇಡ್ ಮೇಲೆ ಬಿದ್ದಿರುತ್ತೆ. ಲೋಡ್ ಹಾಕೊಂಡು ಹೊಡೆದಾಗ ಅದು ಕಟ್ಟಾಗೋಂಥ ಚಾನ್ಸಸ್ಸು ತುಂಬ ಇರುತ್ತೆ. ಅದಕ್ಕೆ ಹಾಕಿಸ್ಬಿಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಬ್ಲೇಡ್ ಹಾಕೋದಕ್ಕೆ ಎಷ್ಟಾಯಿತು, ಲೇಬರ್ ಚಾರ್ಜ್ ಎಷ್ಟು, ಬ್ಲೇಡ್ಗೆ ಎಷ್ಟಾಯಿತು ಅಂತ ಫುಲ್ಲು ಇದರಲ್ಲಿ ಮಾಹಿತಿ ಕೊಡೋಣ ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು. ನಾನು ಲಾಸ್ಟ್ ಟೈಮೆಲ್ಲ ಹಾಕ್ಸಿದ್ನಲ್ಲ ಅಲ್ಲೇ ಹಾಕಿಸ್ತೀನಿ. ಯಾಕೆ ನಾನು ಅಲ್ಲೇ ಹಾಕ್ಸ್ತೀನಿ ಅಂದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೈತೆ, ಅವ್ರು ಮಾಡೋ ಕೆಲಸ ಇಷ್ಟ ಆಗೈತೆ. ಅದಕ್ಕೋಸ್ಕರ ನಾನು ಅಲ್ಲೇ ಹೋಗಿ ಹಾಕಿಸ್ತೀನಿ. ನಾನು ಲಾಸ್ಟ್ ಟೈಮೆಲ್ಲ ಏನು ಮಾಡಿದೆ, ಆಟೋಮೊಬೈಲು ಅಂದರೆ ಇವಾಗ ನಾನು ಬ್ಲೇಡ್ ವರ್ಕ್ ಎಲ್ಲಿ ಮಾಡಿಸ್ತೀನಿ, ಲೀಫ್ ವರ್ಕ್. ಈ ಬ್ಲೇಡ್ಗೆ ಇಂಗ್ಲೀಷಲ್ಲಿ ಲೀಫ್ ಸ್ಪ್ರಿಂಗ್ ಅಂತಾರೆ. ಈ ಲೀಫ್ ವರ್ಕ್ ನಾವು ಎಲ್ಲಿ ಮಾಡಿಸ್ತೀವಿ ಅಲ್ಲಿ ಅವ್ರ ಹತ್ರನೇ ಬ್ಲೇಡು ಸಹ ನಮಗೆ ಸಿಗುತ್ತೆ. ನಾನು ಅವ್ರ ಹತ್ರ ಚೆನ್ನಾಗಿರಲ್ಲ ಅಂತ ಹೇಳಲ್ಲ, ಅವ್ರ ಹತ್ರನೂ ಚೆನ್ನಾಗಿರ್ಬೋದೇನೋ. ಬಟ್ ನಾನು ನನ್ನ ಗಾಡಿಗೆಲ್ಲ ನಾನು ಆಟೋಮೊಬೈಲಲ್ಲಿ ಜೈ ಬ್ಲೇಡ್ ತೊಗೊಂಡು ಅವ್ರ ಹತ್ರ ಹೋಗಿ ಲೇಬರ್ ಕೆಲಸ ಮಾಡಿಸಿ ಈ ಥರ ಹಾಕ್ಸಿರೋದು ನನ್ನ ಗಾಡಿಗೆ. ನನಗೆ ಅದು ಚೆನ್ನಾಗಿತ್ತು. ಅವ್ರ ಹತ್ರ ನಾನು ಹಾಕ್ಸಿಲ್ಲ. ಇವಾಗ ಈ ಬ್ಲೇಡ್ ಇದೆಯಲ್ಲ, ಇದು ಲೆಫ್ಟಲ್ಲಿ ಇಲ್ಲೋ ಐತೆ, ಇಲ್ಲೈತೆ ನೋಡಿ, ಇದು ಕಟ್ಟಾಗಿರೋದು. ನನಗೆ ನೈಸ್ ರೋಡಲ್ಲಿ ಹೋಗ್ತಾ ಇದ್ದೆ, ನಾನು ರೈಟ್ ಸೈಡಿನ ಬ್ಲೇಡ್ ಕಟ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಅದು ಒಂದು ಕಾರಣ ಐತೆ ಕಟ್ಟಾಗಿರೋದಕ್ಕೆ. ಬಟ್ ಈ ಬ್ಲೇಡ್ ಅದು ಯಾವ ಗ್ಯಾಪಲ್ಲಿ ಕಟ್ಟಾಯಿತು ಅಂತಲೇ ಗೊತ್ತಿಲ್ಲ. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ನೋಡಿ, ಇದು ಸ್ವಲ್ಪ ಹಳೆ ಮಾರ್ಕ್ ಥರ ಕಾಣ್ತಾ ಇದೆ. ಇಲ್ಲಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಬಿಟ್ಕೊಂಡೈತೆ ಅನಿಸುತ್ತೆ. ನೈಸ್ ರೋಡಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಹಿಂಗೆ ಆ್ಯಕ್ಷನ್ ಆಗುತ್ತಲ್ಲ, ಅವಾಗ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಯ್ತು ನನಗೆ. ಟಪ 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 ಟಪ. ಇದು ಕಟ್ಟಾದಾಗ 2 ಬ್ಲೇಡ್ಗೂ ಹೊಡೆದು ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಕನ್ಫರ್ಮ್ ಆಯಿತು, ಬ್ಲೇಡ್ ಹೋಗೈತೆ ಅಂದ್ಬಿಟ್ಟು ಇಮಿಡಿಯೇಟ್ ಅಲ್ಲೇ ಸ್ವಲ್ಪ ಜಾಗ ಇತ್ತು, ಸೈಡ್ಗೆ ಹಾಕ್ಬಿಟ್ಟು ಅವಾಗ ನೋಡಿದೆ ನಾನು ಬ್ಲೇಡ್ ಕಟ್ಟಾಗೈತೆ ಅಂದ್ಬಿಟ್ಟು. ಇದೇ ಬ್ಲೇಡ್ ಕಟ್ಟಾಗಿರೋದು, ಆಲ್ಮೋಸ್ಟ್ ಸೇಮು. ಆ ಕಡೆನೂ ಇದೇ ಥರ ಕಟ್ಟಾಗಿತ್ತು, ಈ ಲೆಫ್ಟಲ್ಲೂ ಇದೇ ಥರ. ಅಂದರೆ ಬ್ಲೇಡ್ ಗಟ್ಟಿ ಇಲ್ಲ ಅಂತಲ್ಲ, ನಾನು ಲೋಡೆಲ್ಲ ಸ್ವಲ್ಪ ಜಾಸ್ತಿ ಹೊಡೆದು ಕಟ್ ಮಾಡಿರೋದು. ಈ ನಡುವೆ ಅಂತೂ ತುಂಬ ಲೋಡ್ ಹಾಕೊಂಡು ಹೊಡೆದು ಈ ಥರ ಬ್ಲೇಡೆಲ್ಲ ಕಟ್ಟಾಗಿರೋದು. ಗಾಡಿ ತೊಗೊಂಡು 2 ವರ್ಷ ಆಯಿತು. ಇಲ್ಲಿಗೆ 2ನೇ ಬ್ಲೇಡ್ ಕಟ್ ಮಾಡಿದ್ದೀನಿ. ಬ್ಯಾಕ್ ಸೈಡಲ್ಲಂತೂ ಬ್ಲೇಡ್ ಕೊಟ್ಟಿಸಿ ಗಾಡಿ ಹೈಟ್ ಮಾಡಿಸಿದ್ದೀನಲ್ಲ, ಗಾಡಿ ಅಂತೂ ಇವಾಗ ಪರ್ಫೆಕ್ಟಾಗೈತೆ. ಗಾಡಿ ಲೋಡ್ ಹಾಕಿದ್ರೆ ತುಂಬ ಕೂರಲ್ಲ. ನಾನು ಮೇಯ್ನು ರೀಸನ್ ಏನಕ್ಕೆ ಹಿಂದೆಗಡೆ 2 ಬ್ಲೇಡ್ ಕೊಡಿಸಿದ್ದು ಅಂದರೆ, ಲೋಡ್ ಹಾಕಿದ್ರೆ ತುಂಬ ಕೂರಬಾರ್ದು ಗಾಡಿ ಅಂತಲೇ ಕೊಡಿಸಿದ್ದು. ಬಟ್ ಒಂದು ಹಾಕ್ಸಿದ್ರೆ ಸಾಕಾಗಿರ್ತೇನೋ, ಹಿಂದೆಗಡೆ ತುಂಬ ಹೈಟ್ ಆಗೋಯ್ತು ನಂದು ಲೋಡ್ ಹೊಡಿತಾ ಸರಿ ಹೋಗುತ್ತೆ ಅಂತ ಒಂದು ಮೈಂಡ್ ಸೆಟ್ಟಲ್ಲಿ ನಾನು ಹಾಕಿಸ್ದೆ 2 ಬ್ಲೇಡ್ ಎಲ್ಲಿ ಕಟ್ಟಾಗೈತೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಕಟ್ಟಾಗೈತೆ ಮಧ್ಯದ ಬ್ಲೇಡು, ಸೆಂಟ್ರ್ ಬ್ಲೇಡು ಕಾಣ್ತಾ ಐತಲ್ಲ, ಕಟ್ಟಾಗೈತೆ. ಅಂದರೆ ನಾನು ಹೇಳಿದ್ನಲ್ಲ ಇಷ್ಟು ಗ್ಯಾಪ್ ಐತೆ ಅಂತ. ಇದೇನಾಗುತ್ತೆ, ನಾವು ಲೋಡ್ ಹೊಡಿತಾ ಇರ್ತೀವಲ್ಲ, ಅವಾಗ ನೋಡಿ ಈ ಬ್ಲೇಡ್ ಐತಲ್ಲ ಮೇಲ್ಗಡೆ ಬ್ಲೇಡು,
ಇಲ್ಲಿ ಗ್ಯಾಪ್ ಇರೋದಕ್ಕೆ ಇದು ತುಂಬ ಕೆಳಗಡೆ ಬಗ್ಗುತ್ತೆ, ಆವಾಗ ಇದು ಕಟ್ಟಾಗೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹಾಕ್ಸ್ಬಿಡೋಣ ಅಂತ ಬೆಳಗ್ಗೆ ಎಲ್ಲ ಹಿಂದೆಗಡೆ ಬ್ಯಾಕ್ ಸೈಡು ಒಂದು ಅದು ಪಿನ್ ಬರುತ್ತೆ ನೋಡಿ, ಅಲ್ಲಿ ಲೈಟಾಗಿ ಏರ್ ಹೋದಾಯಿತು. ಆಮೇಲೆ ಟೈರ್ ಬಿಚ್ಚಿಸಿ ಚೆಕ್ ಮಾಡಿಸೋಕ್ಕೆ ಪಂಚರ್ ಆಗೋಗಿತ್ತು. ಇಲ್ಲಿ ಗಾಡಿ ಅಂದಮೇಲೆ ಇವೆಲ್ಲ ಸಾಮಾನ್ಯ ಆಗುತ್ತೆ. ಇವಾಗ ನಾನು ಫೋನ್ ಮಾಡಿದ್ದೆ 8 ಗಂಟೆವರೆಗೂ ಇರ್ತೀನಿ ಅಂತ ಹೇಳವ್ರೆ. ನೋಡೋಣ ಆಟೋಮೊಬೈಲಲ್ಲಿ ತೊಗೊಂಡೋಗಿ ಅವ್ರ ಹತ್ರ ಹಾಕ್ಸೋಣ ಎಷ್ಟಾಗುತ್ತೆ ಏನು ಅಂತ. ಬಿಸಿಲು ಹೊಡಿತೈತೆ ಅಂದರೆ ಬೆಂಗಳೂರಲ್ಲಿ 35 ಡಿಗ್ರಿ 35 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಹೊಡಿತಾ ಇರೋದು. ನಾನು ಇವಾಗ ಗೊರಗುಂಟೆಪಾಳ್ಯ ಏನು ಫ್ಲೇವರ್ ಇದೆ ನೋಡಿ, ಕರೆಕ್ಟಾಗಿ ಇವಾಗ ಜಾರಳಿ ಕ್ರಾಸ್ ಹತ್ರ ಇದ್ದೀನಿ. ಇದನ್ನು ಏನೋ ಒಂದು 5 ದಿವಸ ಕ್ಲೋಸ್ ಮಾಡ್ತಾರೆ ಅಂತ ಏನೋ ಪೇಪರಲ್ಲಿ ಏನೋ ಕೊಟ್ಟಿದ್ರು. ಅದೇ ಇದು ಲಾಸ್ಟ್ ಟೈಮ್ ಏನೋ ಸ್ಪ್ರಿಂಗ್ ಹಾಕಿದ್ರಲ್ಲ, ಅದನ್ನು ಚೆಕ್ ಮಾಡಬೇಕು. ತುಂಬ ಒಂದು 30-35 ಟನ್ ಲಾರಿನ ತೊಗೊಂಬಂದು ಇದ್ರ ಮೇಲೆ ಓಡಾಡಿಸಿ ಚೆಕ್ ಮಾಡಬೇಕು, ಸ್ಟ್ರೆಂತ್ ಇದೆಯಾ ಏನು ಅಂತ ನೋಡಬೇಕು. ಅದಕ್ಕೋಸ್ಕರ 5 ದಿವಸ ಸೋಮವಾರದಿಂದ ಶುಕ್ರವಾರದವರೆಗೂ ಮೇಲ್ಗಡೆ ಗಾಡಿಗಳನ್ನ ಬಿಡಲ್ಲ ಅಂತ ಪೇಪರಲ್ಲಿ ಕೊಟ್ಟಿದ್ರು. ಆರಾಮಾಗಿ ಎಲ್ಲ ಓಡಾಡ್ತವೆ. ಮೋಸ್ಟ್ಲಿ ನೈಟ್ ಏನಾದರೂ ಚೆಕ್ ಮಾಡ್ತಾರೇನೋ. ಇಲ್ಲಿ ಹಾಕು ಅಂತ ಹೇಳಿದ್ರು. ಯಾವುದೋ 2 ಗಾಡಿ, ಒಂದು ಬುಲೆರೋ, ಒಂದು ಟಾಟಾ ಗಾಡಿ ನೀರಿನ ಟ್ಯಾಂಕರ್ಗೆ ಕೆಲಸ ಮಾಡ್ತಾವ್ರೆ ಶಾಪಲ್ಲಿ. ನೋಡೋಣ ಏನು ಹೇಳ್ತಾರೆ ಅಂತ. ನಮ್ಮ ಗಾಡಿಗೆ ಬ್ಲೇಡ್ ಕೆಲಸ ಸ್ನೇಹಿತರೆ ನೋಡಿ, ಫುಲ್ಲು ಇವಾಗ ಡೌನ್ ಆಗಿಬಿಟ್ಟೈತೆ. ಮಧ್ಯದಲ್ಲಿ ಏನು ಇಲ್ವಲ್ಲ, ಈ ಮೇಲ್ಗಡೆ ಬೆಂಡ್ ನೋಡಿ ಫುಲ್ ಡೌನ್ ಆಗಿಬಿಟ್ಟೈತೆ ಬ್ಲೇಡು ನೋಡಿ. ಒಂದು ಈ ಗಾಡಿ ಕೆಲಸ ಮಾಡ್ತಾವ್ರೆ, ನೆಕ್ಸ್ಟು ಬುಲೆರೋ ಒಂದು ಗಾಡಿ ಕೆಲಸ ಮಾಡ್ತಾವ್ರೆ. ಬೇಜಾನ್ ಜನ ಅವರೇ ಮಾಡಿಬಿಡ್ತಾರೆ. ಸ್ನೇಹಿತರೆ ನಾನು ಕೇಳಿದೆ ಅವ್ರನ್ನ, 3 ಬ್ಲೇಡ್ ಐತಲ್ಲ ಇವಾಗ ನಮ್ಮದು, 4 ಬ್ಲೇಡ್ ಹಾಕಿದ್ರೆ ಗಾಡಿ ಪರವಾಗಿಲ್ವಾ ಅಂತ ಕೇಳಿದೆ. ಯಾಕೆಂದರೆ ಕಟ್ ಆಗ್ತಾ ಇರುತ್ತಲ್ಲ, ಅದಕ್ಕೆ ಅವರು ಹೇಳಿದ್ರು ಎತ್ತಾಕುತ್ತೆ ಗಾಡಿ 4 ಏನಾದರೂ ಹಾಕಿದ್ರೆ ಅಂತ ಹೇಳಿದ್ರು. ಇವ್ರ ಹತ್ರ ಯಾವುದೋ ಟೊಯೋ ಇದೆಯಂತೆ. ನಾನು ಲಾಸ್ಟ್ ಟೈಮೆಲ್ಲ ಜೈ ಬ್ಲೇಡ್ ತೊಗೊಂಬಂದು ಹಾಕಿದ್ದೆ. ಇವ್ರ ಹತ್ರ ಯಾವುದೋ ಟೊಯೋ ಐತೆ ಅಂತ ಹೇಳಿದ್ರು. ನೋಡೋಣ ಅದನ್ನೇ ಹಾಕಿಸ್ತೀನಿ, ಬಾಳಿಕೆ ಯಾವ ಥರ ಬರುತ್ತೆ ಹೆಂಗೆ ಅಂತ. ನಮ್ಮ ಗಾಡಿ ಇವಾಗ ಬಿಚ್ತಾವ್ರೆ ನೋಡಿ ಅಲ್ಲಿ. ಇದೇ ಕಂಪ್ನಿದವ್ರು ಹೇಳ್ತಾ ಇರೋದು, ಟೊಯೋ ಕಂಪ್ನಿ ಅಂತ. ನೋಡೋಣ ಆ ಬ್ಲೇಡು ಒಳಗಡೆ ಇಟ್ಟವ್ರ ಬ್ಲೇಡು ತೊಗೊಂಬಂದ್ರೆ ನೋಡೋಣ ಹೆಂಗೈತೆ ಏನು ಅಂತ. ಇಲ್ಲಾಂದರೆ ನಾನು ಲಾಸ್ಟ್ ಟೈಮೆಲ್ಲ ಆಟೋಮೊಬೈಲಲ್ಲಿ ತೊಗೊಂಬಂದು ಹಾಕ್ಸಿದ್ದೆ. ಬಿಚ್ತಾವ್ರೆ ಕೆಳಗಡೆ. ಸ್ನೇಹಿತರೆ ನೋಡ್ರಿ, ನಮ್ಮ ಬ್ಲೇಡ್ ಇದು ಫ್ರಂಟ್ ಬ್ಲೇಡು. ಇದೊಂದು ನೆಟ್ ತೆಗೆದ್ರೆ ಎಲ್ಲ ಆರಾಮಾಗಿ ತೆಗೆದುಬಿಡ್ಬೋದು. ನಾಲ್ಕು ಹಾಕ್ಬೋದಾ? ಹಾಂ, ಎತ್ತಾಕಲ್ವಾ? ಎಷ್ಟಾಗುತ್ತೆ ಹೇಳಿ ಮತ್ತೆ ಬ್ಲೇಡ್ಗೆ? ಒಂದು ಜಾಸ್ತಿ ಆಗಿಲ್ವಾ? 1,500. ಆಟೋಮೊಬೈಲಲ್ಲೆಲ್ಲ 1,100, 1,200 ಸಿಗ್ತದೆ. ಹಾಂ, ಮಾಡಿಕೊಡ್ತೀರಾ? ಹೌದಾ? ಅಲ್ಲ, ಯಾವ ಬ್ಲೇಡ್ ಬೇಕು ಅಂತ ಗೊತ್ತಿಲ್ಲ. ಮೂರನೇ ನಂಬರಾ? ಹಾಂ, ಕವರಿಂಗ್ ಬ್ಲೇಡು. ಅಲ್ಲ, ನೀವು ಇದೆಷ್ಟು, ಈ ಬ್ಲೇಡ್ ಎಷ್ಟು ನಿಮ್ಮ ಹತ್ರ? ಇದು ಬರ್ತದೆ ಕವರಿಂಗ್ ಬ್ಲೇಡು. ಲೇಬರ್ ಎಲ್ಲ ಸೇರಿ ಬ್ಲೇಡ್ಗೆ ಅಷ್ಟು ಕಡಿಮೆ ಮಾಡೋಣ, ಜಾಸ್ತಿ ಆಯಿತು. ಲಾಸ್ಟ್ ಟೈಮ್ನೆಲ್ಲ ನಾನು ಆಟೋಮೊಬೈಲಲ್ಲಿ ತಗೊಂಡು ಹಾಕ್ಸಿದ್ದು ಜೈ ಬ್ಲೇಡು. ಹಾಂ, ಜಾಸ್ತಿನಾ? ಅದು ನಾರ್ಮಲ್ ಬ್ಲೇಡ್.
ನಿಮ್ಮ ಹತ್ರ ಅಂಗಡಿಯಲ್ಲಿ ಹೆಚ್ಚಾದ್ರು ನಮ್ಮ ಹತ್ರ ಹೆಚ್ಚಾದ್ರು. ಹೌದಾ? ನಾರ್ಮಲ್ ಬ್ಲೇಡ್ ಅದು. ಇದು ಆ್ಯಕ್ಷನ್ ಆಗೋದಾ? 4 ಹಾಕರೆ ಎತ್ತಾಗಲ್ಲ. ಇದು ಬೆಲ್ಟ್ ಮಾಡಿ ಕೊಡ್ತದೆ ಅದು. ಲೇಬರ್ ಒಂದು ಕಡೆಗೆ ಎಷ್ಟು ಅಂತೀರಾ? ಒಂದು ಸೈಡ್ಗೆ ಲೇಬರ್ 400 ಸರಿ ಆಯ್ತು, ಹಾಕಿ ಹೆಚ್ಚು ಕಡೆ ಮಾಡ್ಕೊಂಡು ಎಕ್ಸ್ಟ್ರಾ ಒಂದೊಂದು ಬ್ಲೇಡ್ ಹಾಕ್ಬಿಡಿ. ಎದಾಗಲ್ಲ ತಾನೇ ಆಮೇಲೆ. ನಾನು ಮೊದಲೇ ಲಾರಿ ಓಡ್ಸಂಗೆ ಆಗ್ತದೆ. ಲೈಟಾಗಿ ಏನಂದರೆ ಫುಲ್ ಕುತ್ಕೊಂಡ್ಬಿಡ್ತದೆ ಲೋಡ್ ಹಾಕಿದ್ರೆ. ಫ್ರಂಟ್ ಲೋಡ್ ಮಾಡ್ತೀವಲ್ಲ, ಕುತ್ಕೊಂಡ್ಬಿಡ್ತದೆ ಖಾಲಿ ಗಾಡೀಲಿ. ಹಾಂ, ಹಾಂ. ನಾನು ಲಾಸ್ಟ್ ಟೈಮ್ ಹಿಂದೆಗಡೆ ಕೊಡಿಸಿದ್ನಲ್ಲ, ಹಿಂದೆಗಡೆ ತೊಗೊಂಬಂದು ಹಾಕಿದ್ದೆ. ಆ ಬ್ಲೇಡ್ ನಾರ್ಮಲ್ ಬ್ಲೇಡ್ ಅಂತೆ. ಅದು 1100-1200 ರೂಪಾಯಿಗೆಲ್ಲ ಹಾಕಿ ತೊಗೊಂಬಂದಿದೆ. ಅಲ್ಲೆಷ್ಟೋ ನಮ್ಮ ಹತ್ರನೂ ಅಷ್ಟೇ. ಇದು ಆ್ಯಕ್ಷನ್ ಬ್ಲೇಡು ಫ್ರಂಟ್ಗೆ ಏನೋ 1500 ಹೇಳ್ತಾವ್ರು ಒಂದು ಬ್ಲೇಡ್ಗೆ. ನಾನು ಒಂದೊಂದು ಎಕ್ಸ್ಟ್ರಾ ಕೊಡ್ಸೋಣ ಅಂತ ನೋಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಬೇಡ ಅನಿಸ್ತೈತೆ, ಒಂದು ಕಡೆ ಕೊಡ್ಸೋಣ ಅನಿಸ್ತೈತೆ. ಆ 3 ಬ್ಲೇಡ್ ನೋಡಿದ್ರೆ ಫುಲ್ಲು ಫ್ಲ್ಯಾಟ್ ಐತೆ. ಅದೇನು ಲೋಡ್ ಹಾಕ್ದಾಗೆಲ್ಲ ಫುಲ್ ಹಿಂಗೆ ಬೆಂಡಾಗೋದದೆ. ಅದಕ್ಕೆ ಒಂದು ಎಕ್ಸ್ಟ್ರಾ ಕೊಡ್ಸೋಣ ಅಂತ ನೋಡ್ತಾ ಇದ್ದೀನಿ. ನೋಡಿ, ಲಾಸ್ಟ್ ಟೈಮು ಹಿಂದೆ ಇಲ್ಲಿಗೆ ತೊಗೊಂಬಂದು ಹಾಕಿದೆ ಆಟೋಮೊಬೈಲಲ್ಲಿ. 1200-1300 ರೂಪಾಯಿ ಒಂದು ಬ್ಲೇಡು. ಇದು ಫ್ರಂಟು ಆಕ್ಷನ್ ಚೆನ್ನಾಗಾಗೋದ್ರಿಂದ ಇದು ರೇಟ್ ಜಾಸ್ತಿ ಅಂತ ಹೇಳಿ 1550 ರೂಪಾಯಿ ಹೇಳ್ತಾವ್ರು ನಮಗೆ. ನೋಡೋಣ. ಲೇಬರ್ ಚಾರ್ಜ್ ಸಪ್ರೇಟು 400-450 ಹೇಳಿದ್ರು ಒಂದು ಸೈಡ್ಗೆ. ಅಂದರೆ ಈ ಕಡೆ 450, ಆ ಕಡೆ 450. ಮತ್ತು ಬ್ಲೇಡ್ ಇವಾಗ 3 ಬ್ಲೇಡ್ ಹಾಕಂಗೆ ಏನಾದರೂ ಒಂದು ಎಕ್ಸ್ಟ್ರಾ ಕೊಡಿಸ್ಬೇಕು ಅಂದರೆ, ಇವಾಗ ಫ್ರಂಟಲ್ಲಿ 3 ಬ್ಲೇಡ್ ಐತೆ, ಒಂದು ಎಕ್ಸ್ಟ್ರಾ ಕೊಟ್ಟರೆ ಟೋಟಲ್ 3 ಬ್ಲೇಡು. ಒಂದು ಹೋಗಿರೋದು, ಅದ್ರ ಜೊತೆಗೆ ಇನ್ನೊಂದು, ಮತ್ತು ಈ ಕಡೆಗೆ ಒಂದು 3 ಬ್ಲೇಡ್ ಎಕ್ಸ್ಟ್ರಾ ಹಾಕಬೇಕಾಗುತ್ತೆ. ಹೇಳ್ಬಿಟ್ಟಿದ್ದೀನಿ ಹಾಕೋಕ್ಕೆ. ನೋಡೋಣ, ಅದೊಂದು ಹೊಸದು ಫೀಲ್ ಹೆಂಗಿರುತ್ತೆ. ಗಾಡಿ ಎತ್ತಾಕುತ್ತಾ ಕುಕ್ಕುತ್ತಾ. ಇವಾಗ ಬರೋದು 3 ಬ್ಲೇಡ್ ಅಲ್ವಾ, ಒಂದೊಂದು ಎಕ್ಸ್ಟ್ರಾ ಹಾಕ್ಸ್ತಾ ಇದ್ದೀನಿ. ನೋಡೋಣ. ಬಿಚ್ಚಿ ಹಾಕಿ ಅವ್ರಿಗೆ ಹೇಳಿದ್ದೀನಿ. ಸುಮ್ಮನೆ ಬಂದಿದ್ದೀವಿ ಒಂದೇ ಸತಿ ಕೆಲಸ ಆಗೋಗ್ಬಿಡ್ಲಿ ಅಂತ. ನಾನು ಒಂದು ಬ್ಲೇಡ್ ಹಾಕ್ಸೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಟೋಟಲ್ 3 ಬ್ಲೇಡ್ ಹಾಕ್ಸ್ತಾ ಇದ್ದೀನಿ, ಒಂದೊಂದು ಎಕ್ಸ್ಟ್ರಾ ಕೊಡಿಸ್ತಾ ಇದ್ದೀನಿ. ಹಿಂದೆಗಡೆ 2 ಬ್ಲೇಡ್ ಎಕ್ಸ್ಟ್ರಾ ಇರೋದು ಒಂದು ಸೈಡಲ್ಲಿ. ಫ್ರಂಟಲ್ಲಿ ಏನು ಕೊಡಿಸಿರ್ಲಿಲ್ಲ, ಯಾಕೆಂದರೆ ಎತ್ತಾಕುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ. ಅವ್ರನ್ನೂ ಕೇಳಿದೆ ಸ್ಟಾರ್ಟಿಂಗ್, ಅವರು ಹಂಗೆ ಹೇಳಿದ್ರು ಎತ್ತಾಕುತ್ತೆ ಅಂತ. ಬಟ್ ಬ್ಲೇಡ್ ನೋಡಿ ಒಂದು ಕೊಡಿಸ್ಕೊಬೋದು ಅಂತ ಹೇಳವ್ರೆ. ನೋಡ್ಕೊಂಬಿಡಿ, 3 ಬ್ಲೇಡ್ ಇದ್ದರೆ ಹೆಂಗಿರುತ್ತೆ, ನೆಕ್ಸ್ಟು ಒಂದು ಎಕ್ಸ್ಟ್ರಾ ಕೊಟ್ಟರೆ ಹೆಂಗಿರುತ್ತೆ ಅಂತ. ಅವ್ರನ್ನ ಕೇಳ್ತೀನಿ, ಗ್ಯಾರಂಟಿ ಏನಾದ್ರು ಕೊಡ್ತಾರ ಬ್ಲೇಡ್ ಕಟ್ಟಾಗ್ಬಿಟ್ರೆ ಹಾಕ್ಸಿರೋದು. ನಾನು ಕೇಳಿದೆ ಇವ್ರನ್ನ, ಗ್ಯಾರಂಟಿ ಏನು ಕೊಡಲ್ಲ, ಕಂಪ್ನಿಯವ್ರು ಕೊಡಲ್ಲ, ನಾವು ಕೊಡಲ್ಲ ಅಂತ ಅವ್ರೆ. ಏನು ಕಂಪ್ಲೇಂಟ್ಸ್ ಇಲ್ವಂತೆ. ಎಲ್ಲಿಟ್ಟಿದ್ದೀರಣ್ಣ ಬ್ಲೇಡು? ಒಳಗಡೆನಾ? ಈ ಕಡೆ ಒಳಗಡೆನಾ? ಹ್ಞೂ ಇಲ್ಲೈತಲ್ಲ ನೋಡಿ, ಇಲ್ಲವೇ ಟೊಯೋ ಬ್ಲೇಡ್ ಅಂತೆ. ಯಾರಾದರೂ ಹಾಕ್ಸಿದ್ರೆ ಕಮೆಂಟ್ ಮಾಡಿ ಈ ಬ್ಲೇಡ್ನ, ಚೆನ್ನಾಗೈತಾ ಏನು ಅಂತ. ನಾನು ನೋಡಿ ಇಷ್ಟು ಬ್ಲೇಡ್ ಅವೆ. ಇವಾಗ ನನಗೆ ಒಂದು ಮುರಿದೋಗಿರೋದು ಒಂದು ಬ್ಲೇಡ್ ಹಾಕ್ತಾರೆ. ನೆಕ್ಸ್ಟು ಇನ್ನೂ ಒಂದು ಎಕ್ಸ್ಟ್ರಾ ಹೇಳಿದ್ದೀನಲ್ಲ, ಅದಕ್ಕೆ ಸಪೋರ್ಟಿಂಗ್ ಬ್ಲೇಡ್ ಅಂದರೆ ಸ್ವಲ್ಪ ಈ ಥರ ಕರು ಶೇಪ್ ಇರುತ್ತೆ. ಹೆಂಗೆ ಗೊತ್ತಾ, ಇದು ಮೇಯ್ನ್ ಬ್ಲೇಡು ಈ ಥರ ಇದ್ದರೆ. ಇಲ್ಲೈತೆ ನೋಡಿ, ಇದು ಮೇಯ್ನ್ ಬ್ಲೇಡು ನೋಡಿ, ಈ ಥರ ರೌಂಡ್ ಶೇಪ್ ಇದ್ದರೆ. ಸಪೋರ್ಟಿಂಗ್ ಬ್ಲೇಡ್ ಅಂದರೆ ಎಲ್ಲೈತಪ್ಪ ಇಲ್ಲಿ? ಇಲ್ಲೈತೆ ನೋಡಿ, ಈ ಥರ ಇಷ್ಟಿರುತ್ತೆ ಸಪೋರ್ಟಿಂಗ್ ಬ್ಲೇಡ್ ಅಂದರೆ. ನಾರ್ಮಲ್ ಬ್ಲೇಡ್ ಅಂದರೆ ಈ ಥರ ಇರುತ್ತೆ. ಸ್ನೇಹಿತರೆ, ಇಲ್ಲಿ ಇಟ್ಟವ್ರು ನೋಡಿರಿ, ಇದೇ ಸಪೋರ್ಟಿಂಗ್ ಬ್ಲೇಡು ನಮ್ಮ ಗಾಡಿಗೇನೆ. ಇದು ಮತ್ತು ಇವಾಗ ಕಟ್ಟಾಗೈತಲ್ಲ, ಇದು ಆ್ಯಕ್ಷನ್ ಬ್ಲೇಡ್ ಅಂತೆ. ಇದು ಮಾರ್ಕ್ ಆಗಿರಂಗೈತಲ್ಲ ಇದು. ಬಿಡಿ ಸಾಕು, ಪರವಾಗಿಲ್ಲ. ಸೈಜ್ ಇವಾಗ ಮುರಿದೋಗಿದೆಯಲ್ಲ, ಇದೇ ತಾನೇ ನಂದು? ಸೇಮ್ ದಪ್ಪ ಎಲ್ಲ ಸೇಮ್ ಬರುತ್ತಾ? 2 ಚಾಸಿಲಿ ಬರೋದು. ಹಾಂ, ಇದು ಇದು 2 ಚಾಸಿಲಿ ಬರೋದು. ಹಾಂ ಇಲ್ಲ, ಬುಷ್ ಹಾಕ್ತೀರಾ ಇಲ್ಲಿಗೆ? ಸೌಂಡ್ ಬರ್ದಂಗೆ ಅಂತ. ಏಯ್, ಬುಷ್ ಬರೋಕ್ಕೆ ತಾನೇ ಜಾಗ ಬಿಟ್ಟಿರೋದಲ್ಲಿ ತೂತು. ಇದು ಬಿಟ್ಟದು. ಹಾಂ, ಬಿಟ್ಟು ರಬ್ಬರ್ದು. ರಬ್ಬರ್ ಅದಕ್ಕೆ ಬರಲ್ಲ, ರೌಂಡ್ ಇದು ಇರುತ್ತಲ್ಲ. ಇದು ಮೇಯ್ನ್ ಬ್ಲೇಡ್ ಐತಲ್ಲ, ಇದೇನಾದರೂ ಹೋದರೆ 2200 ರೂಪಾಯಿ ಅಂತೆ ಮೇಯ್ನ್ ಬ್ಲೇಡು. ಅಂದರೆ ಬರೀ ಬ್ಲೇಡ್ಗೆ ಲೇಬರ್ ಚಾರ್ಜ್ ಸಪ್ರೇಟು. ಇವಾಗ ಈ ಬ್ಲೇಡು 1550 ರೂಪಾಯಿ ಅಂತ ಏನೋ ಹೇಳೋರೆ.
ನೋಡೋಣ. ಆಕ್ಷನ್ ಚೆನ್ನಾಗಿ ಆಗಂಗೆ ಮಾಡ್ರಣ ಸ್ವಲ್ಪ. ಎತ್ತೆತ್ತು ಕುಕ್ತತ್ತು ಯಾರು ಇದಕ್ಕೆ ಇಲ್ಲಿ ಮಾಡೋದು ಅಡ್ಜಸ್ಟ್ಮೆಂಟ್ ಆಡೋದು ಯಾರು ಓನರ್ನಾ? ಸ್ನೇಹಿತರೆ ಇದು ಇವ್ರು ಹೇಳ್ತವ್ರೆ ಜೈ ಬ್ಲೇಡ್ ಅಂತ ಹೇಳಿದ್ನಲ್ಲ, ಆ ಬ್ಲೇಡು ಶೋರೂಮಿಂದ ಏನು ಬರುತ್ತೆ ಅದು ಜೈ ಬ್ಲೇಡ್ ಅಂತೆ. ಅದು ಬಿಟ್ಟರೆ ಇನ್ನೊಂದು ಟೊಯೋ ಇವ್ರ ಹತ್ರ ಐತಲ್ಲ, ನಾನು ಇವಾಗ ಹಾಕ್ಸ್ತಾ ಇದ್ದೀನಲ್ಲ, ಇದು ಮತ್ತು ಜೈ ಬ್ಲೇಡ್ ಎರಡೂ ಶೋರೂಮಿಂದ ಏನು ಬರುತ್ತೆ ಹೊಸ ಗಾಡಿ ಅದರಲ್ಲಿ ಹಾಕ್ತಾರಂತೆ. ಜೈ ಬ್ಲೇಡ್ ಹಾಕ್ತಾರೆ ಅಂತ ಕೇಳಿದ್ದೆ, ಟೊಯೋ ಹಾಕ್ತಾರೆ ಅಂತ ಇವ್ರು ಹೇಳ್ತವ್ರೆ, ನಂಗೆ ಗೊತ್ತಿಲ್ಲ. ನೋಡೋಣ, ಹಾಕ್ಸಿದ್ಮೇಲೆ ನಮ್ಮ ಕೈಲೇ ಇರ್ತದಲ್ಲ ಗಾಡಿ ಹೆಂಗಿರುತ್ತೆ ಬ್ಲೇಡು ಏನು ಎತ್ತ ಅಂತ. ಇವಾಗ ಏನಿಲ್ಲ ಅಂದ್ರೆ ನಮಗೆ ಒಂದು 5,000-5,500 ಖರ್ಚು ಬಂದುಬಿಡುತ್ತೆ ಇವಾಗ. ಆಮೇಲೆ ಇದು ಲಾಸ್ಟ್ ಟೈಮು ಹಿಂದೆಗಡೆ ಬ್ಲೇಡ್ ಕೊಡ್ಸಿದ್ನಲ್ಲ, ಆ ವಿಡಿಯೋ ಡಿಲೀಟ್ ಮಾಡಿದ್ದೆ. ಏನಂದರೆ ನೋಡಿ, ಇಷ್ಟು ಹೈಟ್ ಆಗೈತೆ ನಮ್ಮ ಗಾಡಿ. ಇದು ಹೈಟ್ ಆದಾಗ ಏನಾಗುತ್ತೆ, ಇಲ್ಲಿ ಸ್ಪ್ರಿಂಗ್ ಕೊಟ್ಟವ್ರು ನೋಡ್ರಿ, ಇಲ್ಲಿ ಕಾಣಿಸ್ತಾಯ್ತಾ ಎಲ್ಲಪ್ಪ ಅದು? ಹಾಂ, ಇಲ್ಲಿ ಐತಲ್ಲ ಸ್ಪ್ರಿಂಗು. ಈ ಸ್ಪ್ರಿಂಗ್ ಏನಾಗುತ್ತೆ, ತುಂಬ ಟೈಟ್ ಆಗೋದ್ರೆ ಬ್ರೇಕ್ ಹಿಡಿಯಲ್ಲ. ಅದಕ್ಕೆ ನಾನು ಕೆಳಗಡೆ ಸ್ವಲ್ಪ ಎಕ್ಸ್ಟ್ರಾ ಇನ್ನೊಂದೇನೋ ಜಿಗಾಡ್ ಮಾಡಿದ್ದೀನಿ. ಅಂದರೆ ಇದು ಫುಲ್ಲು ಎಳ್ಕೊಂಬಿಡುತ್ತೆ, ಯಾಕೆಂದರೆ ಗಾಡಿ ಹೈಟ್ ಆಗುತ್ತಲ್ಲ. ಅದನ್ನು ಯಾರನ್ನ ಬ್ಲೇಡ್ ಕೊಡಿಸಿದ್ರೆ ನಮ್ಮ ಬಡ ದೋಸ್ತ್ ಗಾಡಿನಲ್ಲಿ ಅಥವಾ ಬೇರೆ ಯಾವುದಾದ್ರೂ ಈ ಥರ ಏನಾದರೂ ಸ್ಪ್ರಿಂಗ್ ಇತ್ತು ಅಂದರೆ ಹೈಟ್ ಆದಾಗ ಬ್ರೇಕ್ ಹಿಡಿತಾ ಇಲ್ಲ ಅಂದರೆ ಇದೇ ಪ್ರಾಬ್ಲಮ್ ಆಗಿರುತ್ತೆ, ನೋಡ್ಕೊಳ್ಳಿ. ले ले उठा के जग चढ़ना पड़ा, चढ़ना थोड़ा। हाँ पकड़, कटा पकड़। यार उठा के देख, हाथ लगा के चेक कर। ಸ್ನೇಹಿತರೆ ಅದು ಎಷ್ಟು ದಪ್ಪ ನೋಡಿ, ಇಲ್ಲಿ ಕಾಣಿಸ್ತಾ ಐತಲ್ಲ, ಇಷ್ಟು ದಪ್ಪ ಇದೆ ಒಂದು ಬ್ಲೇಡ. ಹೇಳೋಣ ಸ್ನೇಹಿತರೆ, ನೋಡಿ ಕೂರಿಸ್ತವ್ರೆ. ಈ ಥರ ಏನಾರು ಹೈಟ್ ಆಗಿಬಿಟ್ರೆ ಗಾಡಿ ಇನ್ನೂ ಡೌನ್ ಮಾಡಿಲ್ಲ, ಜಾಕ್ ಹಾಕವ್ರಲ್ಲ, ಹಿಂಗೇನೋ ಹೈಟ್ ಆದರೆ ನೋಡಿ ಈ ಗಾಡಿಗಿನ ಹೈಟ್ ಕಾಣಿಸ್ತೈತೆ ನಮ್ಮ ಗಾಡಿ. ಫಿಟ್ಟಿಂಗ್ ಆಗೈತೆ ಆಲ್ಮೋಸ್ಟು. ಏನಂದರೆ ಇದು ಕೆಳಗಡೆ ಒಂದು ಯು ಕ್ಲಾಂಪ್ ಹಾಕವ್ರು ನೋಡಿ. ಇದು ಚಿಕ್ಕದಾಯಿತು, ಹೊಸದು ಹಾಕಿದ್ರು. ಆ ಕಡೆ ಒಂದು ಈ ಕಡೆ ಒಂದು, ಇದೊಂದು ಹಾಕ್ಬಿಟ್ರೆ ನಮ್ಮ ಗಾಡಿ ರೆಡಿ ಆಗುತ್ತೆ. ನೋಡೋಣ ಎಕ್ಸ್ಪೀರಿಯೆನ್ಸು ಹೆಂಗಿರುತ್ತೆ ಬ್ಲೇಡ್ ಕೊಡಿಸಿದ್ಮೇಲೆ. ಮುಂಚೆ ಓಡಿಸಿದ್ನಲ್ಲ ಯು ಕ್ಲಾಂಪ್, ಇವಾಗ ಟೈಟ್ ಮಾಡಿದ್ರಲ್ಲ ಅದ ಇಳಿಸ್ಬಿಟ್ರಾ? ಇಲ್ಲ ಅಲ್ಲ, ಜಾಕ್ ಡೌನ್ ಮಾಡಿದೀವ, ಜಾಕ್ ಇಲ್ಲ. ಜಾಕ್ ಇಲ್ವಾ? ಇದೇ ಇಷ್ಟೈಟ್ ಕಾಣಿಸ್ತೈತೆ. ಓ ಸರಿಯಾಗಿ ಆಗೋಗೈತೆ ಹೈಟು ಆಗತ್ತೆ ಎಲ್ಲ. ಇದು ಒಂದು 2 ದಿವಸ ಕುತ್ಕೊಳುತ್ತಾ? ಹಿಂಗೆ ಲೆವೆಲ್ ಆಗುತ್ತಾ? ಒಂದು 2 ಇಂಚು ಇಳಿಯುತ್ತಾ? ಆಮೇಲೆ ಯುಕ್ಲಂಪು ಸ್ವಲ್ಪ ಆವಾಗ ಚೆಕ್ ಮಾಡ್ಕೊಳ್ಳಿ. ಹೊಸ ಯುಕ್ಲಂಪ್ ಇದೆ, ಹಾಂ ಹಾಂ, ಲೂಸ್ ಆಗ್ತವೆ ಬೇಗ. ಹೌದಾ? ಹ್ಞೂ ಹ್ಞೂ ಹ್ಞೂ, ಒಂದು 2 ಗಂಟೆ ಟೈಟ್ ಮಾಡ್ತಾರೆ, ಪರವಾಗಿಲ್ಲ. ಸರಿ ಸರಿ. ಸ್ನೇಹಿತರೆ ನೋಡಿ, ನಮ್ಮ ಗಾಡಿ ಸ್ಟ್ರೈಟ್ ಆಗೈತೆ ಇವಾಗ. ಹೈಟ್ ಆಗೋಯ್ತು ಗುರು, ಮೊದಲೇ ಹೈಟ್ ಇತ್ತು ನಮ್ಮ ಗಾಡಿ. ನೋಡ್ರಿ ತಲೆ ಹೋಗುತ್ತೆ ಇಲ್ಲಿ ಸಂಧಿ ಒಳಗಡೆ. ಹೈಟ್ ಆದರೆ ಏನು ಪ್ರಾಬ್ಲಮ್ ಗೊತ್ತಾ, ಗಾಡಿ ಪಾಸ್ ಆಗಲ್ಲ ಕೆಲವೊಂದು ಕಡೆ. ಅಲ್ಲ ಡೌನ್ ಆಗಲ್ವಾ, ಹಿಂಗೆ ಇರುತ್ತಾ? ಆಗುತ್ತಾ? ಹಾಂ ಹಾಂ, ಯಾವುದೋ ಲಾರಿ ಮೇಲೆ ಕುಂತಂಗೆ ಆತೈತೆ. ನೋಡಬೇಕು ಇನ್ನೂ ಎತ್ತಾಗುತ್ತಾ ಹಿಂಗೆ ಅಂತ. ಸುಮ್ಮನೆ ಒಂದು ರೌಂಡ್ ಹೋಗ್ತಾ ಇದ್ದೀನಿ. ಏನು ಎತ್ತಾಗ್ತಾ ಇಲ್ಲ, ಇನ್ನೂ ಸ್ಮೂತಾಗೈತೆ. ಅಂದರೆ ಮೊದಲು ಅಂದರೆ ಫ್ಲ್ಯಾಟ್ ಇತ್ತಲ್ಲ, ಫ್ಲ್ಯಾಟ್ ಇತ್ತು ಅಂದರೆ ಹಿಂಗಿರಲಿಲ್ಲ. ಯು ಕ್ಲಾಂಪ್ ಥರ ಟಾಟಾ ಎಸ್ಸಿಗೆಲ್ಲ ಇರ್ತದೆ. ಹೆಂಗೆ ಹೇಳೋದು ನಿಮಗೆ, ಯು ಥರ ಇರಲಿಲ್ಲ, ಫ್ಲ್ಯಾಟ್ ಇತ್ತು. ವೆಯ್ಟ್ ಬಿದ್ದರೆ ಹಿಂಗೆ ಬೆಂಡ್ ಆಗೋದು. ಟಾಟಾ ಎಸ್ಸಿದೆಲ್ಲ ಹಿಂಗಿರುತ್ತೆ, ವೆಯ್ಟ್ ಬಿದ್ದರೆ ಹಿಂಗೆ ಆ್ಯಕ್ಷನ್ ಆಗ್ತಾ ಇರುತ್ತೆ. ಇದು ಹೆಂಗಿತ್ತು ಅಂದರೆ ಹಿಂಗೆ ಫ್ಲ್ಯಾಟ್ ಇತ್ತು, ವೆಯ್ಟ್ ಬಿದ್ದರೆ ಹಿಂಗೆ ಆ್ಯಕ್ಷನ್ ಆಗ್ತಾ ಇರೋದು. ಒಂದು ಬ್ಲೇಡ್ ಅಂತೂ ಫುಲ್ 3 ಬ್ಲೇಡ್ ಇದ್ದಿದ್ದು ಟೋಟಲು. ಒಂದು ಬ್ಲೇಡ್ ಫುಲ್ ಕೆಳಗಡೆ ಇತ್ತು, ಇನ್ನು 2 ಬ್ಲೇಡು ಅಂದರೆ ಸ್ಟ್ರಾಂಗಾಗಿ ಇರ್ತಾ ಇದ್ದಿದ್ದು. ಇವಾಗ ಒಂದು ಎಕ್ಸ್ಟ್ರಾ ಕೊಟ್ಟಿರೋದಕ್ಕೆ ಟೋಟಲ್ 4 ಬ್ಲೇಡು, ಕೆಳಗಡೆ ಒಂದು ಬ್ಲೇಡ್ ಆ್ಯಕ್ಷನ್ಗೆ ಅಂತ. ಅದು ಬಿಟ್ಟರೆ 3 ಬ್ಲೇಡ್ ಇರುತ್ತೆ. ಇಲ್ಲೆಲ್ಲಿ ಗುರು ಜಾಗನೇ ಇಲ್ಲ ಹೋಗೋಕ್ಕೆ.
ಇಲ್ಲೆಲ್ಲ ಓಡಿಸೋರಿಗೆ ಗೊತ್ತಾಗಲ್ಲ, ಸ್ವಲ್ಪ ದೂರ ಓಡಿಸ್ಬೇಕು. ಇವಾಗ ಒಂದು ಬಾಡಿಗೆ ಐತೆ ಯಶವಂತಪುರಗೆ, ಅದು ಲೋಡ್ ಮಾಡ್ಕೊಂಡು ಹೋಗಿ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಇಷ್ಟೇ ಹೈಟ್ ಆಗೋಯ್ತಪ್ಪ ಗಾಡಿ. ಸ್ನೇಹಿತರೆ ಇನ್ನೂ ಅಮೌಂಟ್ ಏನು ಕೊಟ್ಟಿಲ್ಲ, ಎಷ್ಟು ಏನು ಅಂತ ಹೇಳ್ತೀನಿ, ಎಷ್ಟು ಕೇಳ್ತಾರೆ ನೋಡೋಣ. ಅದೇನೋ ಯೂ ಕ್ಲಾಂಪ್ ಬೇರೆ ಹಾಕಿದ್ದೀನಿ ಅಂದರು, 2 ಯೂ ಕ್ಲಾಂಪ್ ಎಕ್ಸ್ಟ್ರಾ, ಅದಕ್ಕೂ ಚಾರ್ಜಸ್ ಮಾಡ್ತಾರೆ ನೋಡೋಣ. ಸ್ನೇಹಿತರೆ ಏನಂದರೆ ಮುಂಚೆ ಮೊದಲು ಏನಾದರೂ ಗುಂಡಿಗೆ ಏನಾದರೂ ಇಳಿಸಿದ್ರೆ ದಡಕ್ಕಂತ ಕುತ್ಕೊಳ್ಳೋ ಫೀಲ್ ಆಗೋದು. ಇವಾಗ ಏನಿಲ್ಲ, ಆರಾಮಾಗಿ ಆ ಗುಂಡಿ ಏನಾದ್ರು ಬಂತು ಅಂದರೆ ಜಂಪ್ ಮಾಡ್ಕೊಂಡು ಹೋಗೋ ಥರ ಫೀಲ್ ಆಗ್ತೈತೆ. ಇವಾಗ ಒಳ್ಳೆ ಗಾಡಿ ನಮ್ದು ಹೆಂಗೆ ಅಂದರೆ ಒಳ್ಳೆ ಕುದುರೆ ಥರ ಆಗೋಗೈತೆ. ಒಳ್ಳೆ ಟೈರ್ ಹಾಕ್ಬಿಟ್ರೆ, ಇವಾಗ ರೇಡಿಯಲ್ ಟೈರ್ ಐತಲ್ಲ, ಅದು ಸ್ವಲ್ಪ ಲೋಡ್ ಏನಾದ್ರು ಹಾಕಿದ್ರೆ ಕುತ್ಕೊಳ್ಳುತ್ತೆ. ಒಳ್ಳೆ ಟೈರ್ ಹಾಕ್ಬಿಟ್ರೆ ಜಾಕಿ ಆಗೋದು ನಮ್ಮ ಗಾಡಿ. ಅಮೌಂಟ್ ಹೇಳ್ಬಿಡ್ತೀನಿ. ನಾನು ಎಕ್ಸ್ಟ್ರಾ ಹಾಕ್ಸೋದ್ನಲ್ಲ ಸಪೋರ್ಟಿಂಗ್ ಬ್ಲೇಡು, ಅದು 3000, ಅಂದರೆ 1,500 ಅಂತ ಹಾಕವ್ರೆ. ನೆಕ್ಸ್ಟು ಇನ್ನೂ ಒಂದು ಬ್ಲೇಡ್ ಎಕ್ಸ್ಟ್ರಾ ಕಟ್ಟಾಗಿತ್ತಲ್ಲ, ಆ ಬ್ಲೇಡ್ಗೆ 1450 ಹಾಕವ್ರೆ. ಮತ್ತು ಇದು ಯಾವುದು 100 ರೂಪಾಯಿ ಹಾಕವ್ರಲ್ಲ, 240 ರೂಪಾಯಿ ಯೂ ಕ್ಲಾಂಪ್ಗೆ ಹಾಕವ್ರೆ, 1000 ರೂಪಾಯಿ ಲೇಬರ್ ಹಾಕವ್ರೆ. ಟೋಟಲ್ 5,790 ರೂಪಾಯಿ ಬಿಲ್ ಆಗಿತ್ತು. ನಾನು ಒಂದು 5,000 ಕೊಡೋಣ ಅಂದ್ಕೊಂಡೆ. ಅಂದರೆ ಇವಾಗ ಹಿಂದೆಗಿಂತ ಮುಂದೆನೇ ಕಾಸ್ಟ್ಲಿ. ಇವ್ರು ಹೇಳಿದ ಪ್ರಕಾರ ಹಿಂದೆಗಡೆ ಬ್ಲೇಡ್ ಎಲ್ಲ 1,200, 1,300, ಸಪೋರ್ಟಿಂಗ್ ಬ್ಲೇಡ್ ಎಲ್ಲ 1,300, 1,400 ತಗೊಂಡು ಹೋಗುತ್ತೆ. ಇದೇನೋ ಆಕ್ಷನ್ ಬ್ಲೇಡು ಫ್ರಂಟಲ್ಲಿ ಜಾಸ್ತಿ ಅಂತ ಹೇಳಿದ್ರು. ನಮಗೂ ಅವರು ಹೇಳಿದ್ಮೇಲೆ ಒಂದು ನಂಬಿಕೆ ಅವ್ರ ಮೇಲೆ. ಇಲ್ಲಿ ಏನು ಇನ್ನೇನು 100-200 ರೂಪಾಯಿ ಹೆಚ್ಚು ಕಡಿಮೆ ಇರುತ್ತಷ್ಟೇ. ನಾವಿವಾಗ ನಾನು ಕೊಟ್ಟಿದ್ದ ಅಮೌಂಟು 5,300 ಕೊಟ್ಟೆ. ಅವ್ರದ್ದು ಕಷ್ಟ ಐತೆ, ಇರಲಿ. ನಮ್ದು ಏನಂದರೆ ಇವಾಗ ಒಂದೇ ಸತಿ ಇನ್ವೆಸ್ಟ್ಮೆಂಟು 2 ಬ್ಲೇಡ್ ಇತ್ತಲ್ಲ, 3 ಬ್ಲೇಡ್ ಇತ್ತಲ್ಲ, ಸುಮ್ಮನೆ ಇವಾಗ ಟನ್ನೇಜೆಲ್ಲ ಹಾಕಿದಾಗ ಕಟ್ಟಾಗ್ತಾ ಇರುತ್ತೆ. ಮತ್ತು ಯಾಕೆ ಏನು ಆರೋ ನೋಡ್ಕೊಂಡು ಸಾಯ್ತಾರೆ ಗುರು. ಮತ್ತು ಯಾಕೆ ಪದೇ ಹಾಕ್ಸ್ತಾ ಇರೋದು? ನಾನು ನೋಡಿದ್ದೀನಿ ಆ ಬ್ಲೇಡ್ನ, ಏನಾದರೂ ಲೋಡ್ ಹಾಕಿದಾಗ ಫುಲ್ ಬೆಂಡ್ ಆಗಿಬಿಡೋದು, ಸರಿಯಾಗಿ ಎಗ್ರಿಸಿದ್ರೆ ಕಟ್ಟಾಗ್ಬಿಡೋದು. ಅದಕ್ಕೋಸ್ಕರ ನಾನು ಹಾಕ್ಸಿದೆ. ಚೆನ್ನಾಗಿದೆ ಗಾಡಿ, ಏನು ಎತ್ತಾಗೋ ಥರ ಫೀಲ್ ಆಗ್ತಾ ಇಲ್ಲ, ಇನ್ನೂ ಸ್ಮೂತಾಗಿ ಐತಪ್ಪ ನನಗೆ. ಅದು ಮಾಮೂಲಿ 3 ಬ್ಲೇಡ್ ಇದ್ದಾಗೂ ಇಷ್ಟು ನಾರ್ಮಲಾಗಿ ಎತ್ತಾಕೋದು. ಮತ್ತು ಫ್ರಂಟಲ್ಲಿ ಏನಾದರೂ ಗಾಡಿ ಲೋಡ್ ಮಾಡುತ್ತು ಅಂದರೆ ತುಂಬ ಹೆವಿ ಅನ್ಸೋದು, ಅಂದರೆ ಗಾಡಿ ಸ್ವಲ್ಪ ಹೋಗ್ತಾ ಇರಲಿಲ್ಲ, ಆ ಥರ ಎಲ್ಲ ಅನ್ಸೋದು. ಇವಾಗ ನೋಡೋಣ ಬ್ಲೇಡ್ ಕೊಡ್ಸಿದ್ಮೇಲೆ ಯಾವ ಥರ ಇರುತ್ತೆ ಏನು ಅಂತ. ಇವಾಗ ಒಂದು ಯಶವಂತಪುರಕ್ಕೆ ಬಾಡಿಗೆ ಐತೆ, ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ, ಅಲ್ಲಿ ತುಂಬ ಲೇಟ್ ಅನ್ಲೋಡ್ ಆಗೋದು. ನೋಡೋಣ, ಅದನ್ನು ಲೋಡ್ ಮಾಡ್ಕೊಂಡು ಇವತ್ತು ಒಂದು ಬಾಡಿಗೆ ಹೊಡೆಯೋಣ. ಸ್ನೇಹಿತರೆ ಇದಾಗಿತ್ತು ಈ ಒಂದು ಲೀಫ್ ಸ್ಪ್ರಿಂಗ್ ಕೆಲಸದ ಒಂದು ವಿಡಿಯೋ ಬ್ಲಾಗ್, ಏನಾದರೂ ಅಂದ್ಕೊಳ್ಳಿ. ಸ್ವಲ್ಪ ಇವಾಗ ನಿಧಾನ ಆಗುತ್ತೆ. ನೆಕ್ಸ್ಟು ಬೇಗ ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತೀನಿ. ಇದೇ ರೀತಿ ನೋಡ್ತಾ ಇರಿ. ಇನ್ನೇನಾದರೂ ಹೇಳೋದು ಮರ್ತಿದ್ದೀನಾ? ಇನ್ನೇನು ಹೇಳಬೇಕಾಗಿತ್ತು ನೆಕ್ಸ್ಟು ಬ್ಲಾಗ್ ಮಾಡ್ತಾ ಇರ್ತೀನಲ್ಲ, ಅವಾಗ ಹೇಳ್ತಾ ಇರ್ತೀನಿ ನಾನು ನಿಮಗೆ ಬ್ಲೇಡ್ ಬಗ್ಗೆ ಹೆಂಗೆ ಏನು ಅಂತ. ಗಾಡಿ ಹಿಂಗೆ ಹೋಗ್ತಾ ಇರೋದು ನಂದು ಮುಂಚೆ, ಈಗ ಹಿಂಗೆ ಎದೆ ಎತ್ಕೊಂಡು ಹೋಗ್ತಾ ಇರೋ ಥರ ಫೀಲ್ ಆಗ್ತಾ ಇದೆ. ಒಂಥರ ಲಾರಿ ಮೇಲೆ ಕುಂತಂಗೆ ಹೈಟ್ ಆಗೈತೆ, ಆಗ್ತಾ ಇಲ್ಲ ಇವಾಗ ಸದ್ಯಕ್ಕೆ. ನೋಡೋಣ, ಗಾಡಿ ನನಗೆ ಯಾಕೋ ತುಂಬ ಹೈಟ್ ಆಗೋಯ್ತು ಅಂತ ಅನಿಸ್ತು. ಅವ್ರು ಇನ್ನೂ ಒಂದು 2 ಇಂಚ್ ಕೂರುತ್ತೆ ಲೋಡ್ ಗಿಡೆಲ್ಲ ಹಾಕಿ ಹೊಡೆದ್ರೆ ಅಂತ ಹೇಳವ್ರೆ. ಇವಾಗ ನೋಡೋಣ. ನಾನು ಜಾಕೆಲ್ಲ ಎತ್ತಿದ್ರಲ್ಲ, ಇಷ್ಟು ಹೈಟ್ ಐತೆ ಗಾಡಿ, ಜಾಕ್ ಇಳಿಸಿದ್ಮೇಲೆ ಡೌನ್ ಆಗ್ತದೇನೋ ಅಂದರೆ ಜಾಕ್ ಇಳಿಸಿದ್ಮೇಲೆ ಒಂದೇ 1 ಇಂಚ್ ಕೂತ್ಕೊಂತ ಅಷ್ಟೇ. ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ ಎಲ್ರಿಗೂ. ಲವ್ ಯು.